ವೆಲ್ಕಮ್ ಟು ಮೈ ಚಾನಲ್. ಮೇಘನಾ ಕಥಾಲೋಕ ಗುಬ್ಬಿ ಮಲ್ಲಿಗೆ ಅರಳಿದ ಮನೆ ಭಾಗ 3. ಬನ್ನಿ ಶುರು ಮಾಡೋಣ. ಇಂದಿನ ಸಂಚಿಕೆಯಲ್ಲಿ 5 ವರ್ಷ ಕಳೆದು ಶಿವಪುರ ಬದಲಾದರೂ ಸುಮಾಳ ಮನೆ ಮತ್ತು ಮಲ್ಲಿಗೆ ಬಳ್ಳಿ ಹಾಗೆ ಉಳಿದಿತ್ತು. ಪ್ರೀತಿ ಅನ್ನೋದು ಹಳೇದೆ ಅಂತ ಸುಮಾ ಹೇಳಿದ್ದಳು. ಸುಮಾ ತೀರಿಕೊಂಡು 5 ವರ್ಷ ಕಳೆದಿತ್ತು. ಶಿವಪುರದ ಮಲ್ಲಿಗೆ ಮನೆ ಈಗ ಇಡೀ ಜಿಲ್ಲೆಗೆ ವರ್ಷದ ಹೆಡ್ಮೇಸ್ಟರ್. ಶೀಲಾ 35 ವರ್ಷದ ಉದ್ಯಮಿ. ಇಬ್ಬರು ಅಮ್ಮನ ಮುಂದುವರಿಸಿದರು. ಆದರೆ ಈಗ ಹೊಸ ಪರೀಕ್ಷೆ ಎದುರಾಯಿತು. ಸರ್ಕಾರದಿಂದ ಒಂದು ದೊಡ್ಡ ಕಂಪನಿಗೆ ಹೊಲ ಗದ್ದೆ ಸ್ವಾಧೀನ ಮಾಡಿಕೊಳ್ಳೋ ಆದೇಶ ಬಂತು. ಅದರಲ್ಲಿ ಸುಮಾಳ ಮನೆ, ಮಲ್ಲಿಗೆ ಮಹಿಳಾ ಸಂಘ, 50 ಜನ ಹೆಣ್ಣು ಮಕ್ಕಳ ಕೆಲಸ ಎಲ್ಲವೂ ಸೇರಿತ್ತು. ಊರಿನ ಜನ ಗಾಬರಿ. ನಮ್ಮ ಬದುಕೇ ಈ ಮಣ್ಣು, ಇದನ್ನು ಬಿಟ್ಟರೆ ನಾವು ಎಲ್ಲಿಗೆ ಹೋಗೋದು ಅಂತ ಅಳೋಕೆ ಶುರು ಮಾಡಿದರು. ಮಾಲಾ ಮತ್ತು ಶೀಲಾ ಇಬ್ಬರು ಸುಮ್ಮನೆ ಕೂರಲಿಲ್ಲ. ಮಾಲಾ ಶಾಲೆಯಲ್ಲಿ ರಜೆ ಹಾಕಿ ಶೀಲಾ ಅಂಗಡಿಗೆ ಬಂದ್ ಮಾಡಿದರು. ಇಬ್ಬರು ಸೇರಿ ಊರಿನ ಹೆಂಗಸರನ್ನು ಒಟ್ಟುಗೂಡಿಸಿದರು. ಅನು ಅಕ್ಕನಿಗೆ ಈಗ 60 ವರ್ಷದವಳಾದರೂ ಮುಂದೆ ನಿಂತಳು. ಸುಮಾ ಇದ್ದಿದ್ರೆ ಏನು ಮಾಡ್ತಿದ್ಲು? ಸುಮ್ಮನೆ ಅಳ್ತಾ ಕೂಳ್ತಿದ್ಲಾ? ಇಲ್ಲ ತಾನೇ, ಹೋರಾಟ ಮಾಡ್ತಿದ್ಲು. ಈಗ ಅವಳ ಜಾಗದಲ್ಲಿ ನಾವು ಇದ್ದೀವಿ ಎಂದಳು. ರಾಘು ಬೆಂಗಳೂರಿನಿಂದ ದೊಡ್ಡ ಲಾಯರನ್ನು ಕರೆತಂದ. 11 ವರ್ಷದ ಅನನ್ಯ ಮತ್ತು 7 ವರ್ಷದ ಚೇತನ್ ಇಬ್ಬರೂ ಸೇರಿ ಊರಿನ ಮಕ್ಕಳಿಗೆ ನಮ್ಮ ಊರು ನಮ್ಮ ಮನೆ ಅಂತ ಪೋಸ್ಟರ್ ಮಾಡಿಸೋಕೆ ಹೇಳಿಕೊಟ್ರು. ಕಲೆಕ್ಟರ್ ಆಫೀಸ್ ಮುಂದೆ ಧರಣಿ. ಮಾಲಾ ಮೈಕ್ ಹಿಡಿದು ಮಾತಾಡಿದಳು. ಸರ್, ಇದು ಕೇವಲ ಜಮೀನು ಅಲ್ಲ, ಇದು ನನ್ನ ಅಮ್ಮ 30 ವರ್ಷ ಕಣ್ಣೀರಲ್ಲಿ ಕಟ್ಟಿದ ಸಾಮ್ರಾಜ್ಯ. ಇಲ್ಲಿ 50 ವಿಧವೆ ಹೆಂಗಸರು, ಅನಾಥ ಹುಡುಗಿಯರು ದುಡಿದು ತಿನ್ನುತ್ತಿದ್ದಾರೆ. ಈ ಮಲ್ಲಿಗೆ ಬಳ್ಳಿ ನನ್ನ ಅಮ್ಮನ ಸಮಾಧಿ. ಇದನ್ನು ಕಿತ್ತರೆ ನಮ್ಮ ಉಸಿರನ್ನೇ ಕಿತ್ತ ಹಾಗೆ ಅಂದಳು. ಶೀಲಾ ಒಂದು ಫೈಲ್ ತೆಗೆದುಕೊಟ್ಲು. ಅದರಲ್ಲಿ ಮಹಿಳಾ ಸಂಘದ 5 ವರ್ಷದ ಲೆಕ್ಕ, ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ, ಎಷ್ಟು ಪ್ರಶಸ್ತಿ ಬಂದಿದೆ ಎಲ್ಲ ಇತ್ತು. ನಾವು ಕಂಪನಿಗಿಂತ ಕಡಿಮೆ ಇಲ್ಲ ಸರ್, ನಮಗೂ ಒಂದು ಚಾನ್ಸ್ ಕೊಡಿ ಅಂದಳು. ಮೀಡಿಯಾ ಬಂತು. ಅಮ್ಮನ ಕನಸು ಉಳಿಸಲು ಹೆಣ್ಣು ಮಕ್ಕಳ ಹೋರಾಟ ಅಂತ ಎಲ್ಲ ಚಾನಲ್. ಸುಮಾಳ ಮನೆ ಮುಂದೆ ನಿಂತು ಮಲ್ಲಿಗೆ ಬಳ್ಳಿ ನೋಡಿ 50 ಹೆಣ್ಣು ಮಕ್ಕಳು ಅಲಿಯುವುದನ್ನು ನೋಡಿ ಮುಖ್ಯಮಂತ್ರಿ ಕಣ್ಣು ಒದ್ದೆಯಾಯಿತು. ಇದು ಕಂಪನಿ ಅಲ್ಲ, ಇದೊಂದು ಕುಟುಂಬ. ಇದನ್ನು ಮುಟ್ಟೋಕೆ ಯಾರಿಗೂ ಧೈರ್ಯ ಬೇಡ ಅಂತ ಸ್ಥಳದಲ್ಲಿ ಆದೇಶ ರದ್ದು ಮಾಡಿದ್ದರು. ಜೊತೆಗೆ ಮಲ್ಲಿಗೆ ಮಹಿಳಾ ಸಂಘ 50 ಲಕ್ಷ ಅನುದಾನ ಕೊಟ್ಟರು. ಇಡೀ ಊರು ಸಂಭ್ರಮಿಸಿತು. ಮಾಲಾ ಮತ್ತು ಶೀಲಾ ಅಮ್ಮನ ಫೋಟೋ ನಿಂತು ಅತ್ತರು. ಅಮ್ಮ, ನೀನು ಹೋದರೂ ನಿನ್ನ ಶಕ್ತಿ ನಮ್ಮ ಜೊತೆ ಇದೆ ಅಂದರು. ರಾತ್ರಿ ಮಲ್ಲಿಗೆ ಬಳ್ಳಿ ಜೋರಾಗಿ ಗಾಳಿಗೆ ತೂಗಿತ್ತು. ಸುಮಾ ಚಪ್ಪಾಳೆ ತಟ್ಟಿದಾಗೆ ಆಯಿತು. ಅನು ಅಕ್ಕ ಹೇಳಿದಳು, ನೋಡಿದ್ರಾ ಮಕ್ಕಳೇ, ಸ್ನೇಹ ಪ್ರೀತಿ ಸಂಬಂಧ ಅಂದರೆ ಇದೆ. ಒಬ್ಬರು ಹೋದರೂ ಅವರು ಕಟ್ಟಿದ ಗೂಡು ಹಾಗೇ ಇರುತ್ತೆ. ಏಕೆಂದರೆ ಅದರ ಅಡಿಪಾಯ ಪ್ರೀತಿ. ಅನನ್ಯಾಗೆ 18 ವರ್ಷ ತುಂಬಿತ್ತು. ಡಾಕ್ಟರ್ ಆಗಬೇಕು ಅಂತ ಕನಸು ಕಟ್ಟಿದ್ದು. ನೀಟ್ ಪರೀಕ್ಷೆ ಬರೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂತು. ಇಡೀ ಶಿವಪುರಕ್ಕೆ ಹಬ್ಬ. ಸುಮಾ ಅಜ್ಜಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಲು ಅಂತ ಎಲ್ಲರೂ ನೆನಪಿಸಿಕೊಂಡರು. ಅನನ್ಯಾಗೆ ಮೈಸೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಕ್ತು. ಹೋಗೋ ದಿನ ಮನೆ ತುಂಬ ಜನ. ಶೀಲಾ ತಂಗಿ ಮಗ ಚೇತನ್ ಈಗ 14 ವರ್ಷ. ಅಕ್ಕ, ಹಾಸ್ಟೆಲ್ನಲ್ಲಿ ಯಾರಾದರೂ ರ್ಯಾಗಿಂಗ್ ಮಾಡಿದರೆ ನನಗೆ ಫೋನ್ ಮಾಡು, ನಾನು ಆರ್ಯನ್ ಮಾವನನ್ನು ಕರ್ಕೊಂಡು ಬರ್ತೀನಿ ಅಂತ ಧೈರ್ಯ ಹೇಳಿದ. ಎಲ್ಲರೂ ಪಟ್ ಅಂತ ನಕ್ಕರು. ಅದೇ ವರ್ಷ ಅನು ಅಕ್ಕನ ಮೊಮ್ಮಗಳು ಕಾವ್ಯಾಳ ಮದುವೆ ನಿಶ್ಚಯವಾಯಿತು.
ಹುಡುಗ ಬೆಂಗಳೂರಿನವರು, ಹೆಸರು ಕಿರಣ್. ಕಾವ್ಯ ಮಾಲಾ ಮದುವೆ ಜವಾಬ್ದಾರಿ ಪೂರ್ತಿ ಮಲ್ಲಿಗೆ ಮನೆ ತಗೊಂಡಿತ್ತು. ಶೀಲಾ ಮದುವೆ ಹುಡುಗಿ ಸೀರೆ, ಒಡವೆ ಡಿಸೈನ್ ಮಾಡಿದಳು. ಆರ್ಯನ್ ಮಂಟಪದ ಡೆಕೋರೇಷನ್ ನೋಡಿಕೊಂಡ. ರಾಘು ಫೋಟೋಗ್ರಫಿ, ವಿಡಿಯೋ ಎಲ್ಲ ಅರೇಂಜ್ ಮಾಡಿದ. ಮಾಲಾ 100 ಜನ ಅತಿಥಿಗಳಿಗೆ ಊಟದ ಜವಾಬ್ದಾರಿ ತಗೊಂಡಳು. ಮದುವೆ ದಿನ ಸುಮಳ ಫೋಟೋಗೆ ದೊಡ್ಡ ಹಾರ ಹಾಕಿ ಮಂಟಪದ ಮುಂದೆ ಇಟ್ಟಿದ್ದರು. ಕಾವ್ಯ ಮದುವೆ ಆಗೋಕೆ ಮುನ್ನ ಸುಮ ಅಜ್ಜಿ ಫೋಟೋಗೆ ನಮಸ್ಕಾರ ಮಾಡಿ, ಅಜ್ಜಿ, ನೀವು ಕಟ್ಟಿದ ಸಂಬಂಧದ ಬಳ್ಳಿಯಲ್ಲಿ ನಾನು ಒಂದು ಹೂ ಆಶೀರ್ವಾದ ಮಾಡಿ ಅಂದಳು. ಮದುವೆ ಮನೆಯಲ್ಲಿ ಒಂದು ವಿಶೇಷ ನಡೆಯಿತು. ಕಿರಣ್ನ ತಾಯಿ ವೇದಿಕೆಯಲ್ಲಿ ಮೈಕ್ ತಗೊಂಡರು. ನಾನು ಇಷ್ಟು ದಿನ ಅಂದುಕೊಂಡಿದ್ದೆ ಹೆಣ್ಣು ಮಕ್ಕಳಿಗೆ ತವರು ಮನೆ, ಗಂಡನ ಮನೆ ಅಂತ ಎರಡೇ ಸಂಬಂಧ ಅಂತ. ಆದರೆ ಇವತ್ತು ನೋಡಿದರೆ ಗೊತ್ತಾಯಿತು, ಮನಸ್ಸಿನ ಮನೆ ಅಂತ ಒಂದು ಇರುತ್ತೆ ಅಂತ. ಈ ಮಲ್ಲಿಗೆ ಮನೆ ನನ್ನ ಸೊಸೆಗೆ ತವರು ಮನೆ ಥರನೇ. ಕಾವ್ಯ ಮದುವೆ ಮುಗಿದು ಕಾವ್ಯ ಅವರ ಅತ್ತೆ ಮನೆಗೆ ಹೋಗುವಾಗ ಶೀಲಾ ಅವಳಿಗೆ ಒಂದು ಮಲ್ಲಿಗೆ ಗಿಡ ಕೊಟ್ಲು. ಇದು ಸುಮಾ ಅಮ್ಮನ ಬಳ್ಳಿಯಿಂದ ತೆಗೆದಿದ್ದು. ನಿನ್ನ ಹೊಸ ಮನೆಯಲ್ಲಿ ನೆಡು. ಕಷ್ಟ ಬಂದಾಗ ಈ ಹೂವಿನ ಕಂಪು ನಿನಗೆ ನೆಮ್ಮದಿ ಕೊಡುತ್ತೆ. ನಾವು ಯಾವಾಗಲೂ ನಿನ್ನ ಜೊತೆ ಇದ್ದೀವಿ ಅಂತ ನೆನಪಿರಲಿ. ಕಾವ್ಯ ಅಳುತ್ತಾ ಹೂಗಿಡ ತಗೊಂಡಳು. ಅವಳಿಗೆ ಗೊತ್ತಿತ್ತು, ಮದುವೆ ಆಗಿ ಹೋದ್ರೂ ಈ ಬಂಧ ಸಾಯಲ್ಲ. ಏಕೆಂದರೆ ಇದು. ಆ ರಾತ್ರಿ ಮಾಲಾ ಡೈರಿ ಬರೆದಳು. ಅಮ್ಮ, ನೀನು ಹೋಗಿ 7 ವರ್ಷ ಆಯಿತು. ಆದರೆ ನೀನು ಕಟ್ಟಿದ ಬಳಗ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಈಗ ಕಾವ್ಯ ಕೂಡ ನಮ್ಮ ಬಳ್ಳಿಯ ಹೂ. ನಿನ್ನ ಮಲ್ಲಿಗೆ ಕಂಪು ಈಗ ಶಿವಪುರಕ್ಕೆ ದಾಟಿ ಬೆಂಗಳೂರು ತಲುಪಿದೆ. 4 ಚೇತನ್ ಕನಸು. ಮಲ್ಲಿಗೆ ಶುಭ ಹಾರೈಸಿ ಕಾವ್ಯಗೆ ವಿಶ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ ಮೇಘನಾ ಕಥಾಲೋಕ ಗುಬ್ಬಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತಿ. ಹೊಸ ಭಾಗ ಮಿಸ್. ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಆಧಾರ. ಇನ್ನು ಮುಂದೆ ಬರುವ ಕಥೆಗಳು ಸುಂದರವಾಗಿವೆ ಮತ್ತು ಟ್ವಿಸ್ಟ್ ಆಗಿವೆ. ದಯವಿಟ್ಟು ನಮಗೆ ನೀವು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.